ಬಾಯ್ ಹೇಳಿದ ತಕ್ಷಣ ಬಂದಿದ್ದಕ್ಕೆ. ಏನಿಲ್ಲ, ನಿನ್ನ ಪಾಪ ನೆನ್ನೆಯಿಂದ ಫೋರ್ಸ್ ಮಾಡ್ದಲ್ಲ. ನಾವು ಯಾವಾಗ ಬುಕ್ ಮಾಡಿದ್ವಿ, ಯಾವ ಅಂದರೆ 2016 ಅಂದರೆ ಇದೇ ನಂಬರ್ ಯೂಸ್ ಮಾಡ್ತಾವಳ ಇಲ್ವಾ ಅಂತ. ಅವ್ರ ಅಕ್ಕಂದಿರ ನಂಬರ್ ಎಲ್ಲ ಇದೆ, ಇವಳ ನಂಬರ್ ಇಟ್ಕೊಂಡು ನನಗೆ ಮೆಸೇಜ್ ಮಾಡಿಲ್ಲ. ಕಾಲ್ ಮಾಡಿದ ತಕ್ಷಣ ಹೇಳು ಅಂತ. ನೀನಾರು ಮೆಸೇಜ್ ಹಾಕ್ಬೇಕು ತಾನೇ ಬರ್ತೀನಿ ಅಂತ. ಅಲ್ಲ ನೀನಾದ್ರೂ ಕೇಳ್ಬೇಕು ತಾನೇ ಬರ್ತೀಯಾ ಅಂತ. ನಾನು ಅನ್ಕೊಂಡೆ ನೀನ್ ಬರ್ತೀಯೋ ಏನೋ ಬಂದ. ಮೇಘ ನಾನು ಯಾವಾಗಲೂ ಮರೆಯಲ್ಲ, ನೀನು ಮಾಡ್ಕೊಂಡಿದ್ದೀವಿ. ಸೊ ಗೈಸ್, ಆಲ್ರೆಡಿ ತುಂಬ ಟೈಮಾಗಿ ಹೋಗ್ಬಿಟ್ಟಿದೆ. ನಾನು 9:45 ಬಂದಿದ್ದೀನಿ, ಅಲ್ಲಿ 8:15 ಬಿಟ್ಟು. ಸೊ ಅಲ್ಲಿಂದ ನಾನು ಬಸ್ಸಲ್ಲಿ ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಹಾಕ್ಕೊಂಡಿದ್ದು. ಬಟ್ ಬಸ್ಸಲ್ಲಿ ಬಂದಿದ್ರೆ ನಾನು ಬಸ್ ಹಿಡ್ದು ಇಲ್ಲಿಗೆ ಬರೋ ಹೊತ್ತಿಗೆ ಅವರು ಚೌಟ್ರಿ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಿದ್ರು, ಹಾಜರಾಗೋಗ್ತಿದ್ರು. ಸೊ ಅದಕ್ಕೆ ಬೈಕಲ್ಲೇ ಬಂದೆ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ನಾನು ರೆಡಿಯಾಗಿ ಅರೆ ಬರೀಲಿ ರೆಡಿ ಆಗಿದ್ದೀನಿ. ಇವತ್ತಂತೂ ಇಷ್ಟು ಬೇಗ ಕ್ವಿಕ್ಕಾಗಿ ಇದೇ ಫಸ್ಟ್ ಟೈಮ್ ರೆಡಿ ಆಗಿದ್ದು ನಾನು. ಅಯ್ಯಪ್ಪ, ಈಗ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ, ಅವಳಿಗೋಸ್ಕರ ವೆಯ್ಟಿಂಗು. ನಾನು ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿರೋದ್ರಿಂದ ನಾನು ಒಬ್ಬಳೇ ಹೋಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಂದು ಇಲ್ಲೇ ಫ್ರೆಂಡ್ ಇರೋರನ್ನ ಕರೆದಿದ್ದೀನಿ, ಬನ್ನಿ ಹೋಗೋಣ ಅಂತ ಅಂದ್ಕೊಂಡು. ಸೊ ಅವರು ಬಂದರೆ ಅವರೊಟ್ಟಿಗೆ ಟೆಂಪಲಿಗೆ ಹೋಗಿ ಸ್ವಲ್ಪ ಕೆಲಸ ಉಂಟು ಟೆಂಪಲಲ್ಲಿ, ಅದನ್ನು ತೊಗೊಂಡು ಆಮೇಲೆ ಮೈಸೂರಿಗೆ ಹೊರಡೋದು. ಓ ಚೌಟ್ರಿ ಹೆಂಗಿದೆ ತೋರಿಸ್ತೀನಿ ಈಗ. ಹಾಯ್ ಮಾಡು. ಯಾರಿಗೆ? ಬ್ಲಾಗಿಗೆ. ಅಲ್ಲಿ ಇವನು ಅವನ ತಮ್ಮ, ನನ್ನ ತಮ್ಮನ ಕ್ಲಾಸ್ಮೇಟ್. ಬಾ ತಮ್ಮನ ಆಚೆ ಬರೋದು. ಯಾಕೆ ಅಷ್ಟೊಂದು ಹಚ್ಕೆ ಅವನಿಗೆ? ಈಗ ಬಂದೋಳೆ ನನ್ಕಂಡು. ಯಪ್ಪ ಏನು ಬಿಸಿಲು ಅಂತೀಯ, ಮುಖನೇ ಕೊಡೋಕ್ಕಾಗ್ತಾ ಇಲ್ಲ ನನಗೆ. ಅದೇನೋ ಹೇಳ್ತಿರಲಿಲ್ಲ, ಹೇಳು. ಯೂಟ್ಯೂಬ್ಗೆಲ್ಲ ಹಾಕ್ತಿದ್ರೆ ಆಯ್ತು, ಅದಕ್ಕೆ ಹಾಕಿದ್ವಿ, ಹೇಳು. ಪಾಪ ಯೂಟ್ಯೂಬ್ಗೆಲ್ಲ ಎಷ್ಟು ವಿತೌಟ್ ಕ್ಯಾಮ್ರಾ ಹೇಳ್ತಾವಳೆ, ವಿತ್ ಕ್ಯಾಮ್ರಾ ಹೇಳ್ತಾಳೆ ಮಿಸ್. ಹೇಳು ಹೇಳು. ಅವಾಗ ಹೇಳ್ತಿದ್ದಲ್ಲ, ಬಿಡು ಇದು ಹಿಡ್ಕತೀನಿ, ಹೇಳು. ಗೈಸ್, ಆಲ್ರೆಡಿ ನಾವು ಯಾವಾಗ ಬುಕ್ ಮಾಡಿದ್ವಿ, ಯಾವ ಅಂದರೆ 2016 ಆದರೆ ಅದಕ್ಕೂ ಮೊದಲು ಮಧ್ಯೆ ಸಿಗ್ತಾ ಇದ್ವಿ ಅಷ್ಟೇ. ಯಾವಾಗಲೂ ಸಿಗಲಿಲ್ಲ. ಇವಾಗಲೇ ನೀನು ಸರ್ತಿರೋದಾಗ ಬಂದಿರ್ಲಿಲ್ವಾ? ಅದಾದ್ಮೇಲೆ ಯಾವಾಗಲೂ ಬಂದಿಲ್ಲ. ಚಾನ್ಸೇ ಇಲ್ಲ ಗೈಸ್. ಮಧ್ಯೆ ಯಾವಾಗಲೂ ಮೀಟ್ ಆಗಿದ್ದೀವಿ, ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಬಟ್ ಅವಳು ನೋಡ್ತಿರೋದು ಇವಾಗ ಮೆಮೊರಿ ಪವರ್ಗೆ ಇವಾಗ ಬಂದಿದೆ ಅವಳಿಗೆ. ನೀನು ನೋಡ್ತಾ ಇದ್ದೀನಿ. ನಾನು ಸೆಂಟರಲ್ಲಿ ಯಾವಾಗಲೂ ಮೀಟ್ ಮಾಡಿದ್ದಾನೋ ನೆನಪಿದೆ ನನಗೆ, ಯಾವಾಗ ಬಂದಿದ್ರೆ. ಬಟ್ ನಾನು ಮೂರು ಸೈಡ್ ಹೋಗಿಲ್ಲ. ಇವಳು ಬಂದಾಗ ನಾನು ಹೋಗ್ತಿರಲಿಲ್ಲ, ನಾನು ಬಂದಾಗ ಇವಳು ಹೋಗ್ತಿರಲಿಲ್ಲ. ಅದೇ ಇದ್ರಲ್ಲಿ ಆಗ್ತಾಯಿತ್ತು. ಮೇಘಂದು ಮದುವೆ ಆದಾಗ ಮದುವೆ ಆಗ್ತಿದೆ, ಇವಾಗ ಆಗ್ತಿದೆ. ಅದಕ್ಕೆ ಇಬ್ಬರು
ಸೇರ್ಕೊಂಡು ಬರುವ. ಆ್ಯಕ್ಚುಲಿ ನಾನು ಕಾಲ್ ಮಾಡಿರೋದಕ್ಕೆ ಇವಳು ಮಾತಾಡಿದ್ದು ಗೈಸ್. ನಾನು ಮಾಡಿರಲಿಲ್ಲ ಅಂದರೆ ಇವಳು ಮಾಡ್ತಾ ಇದ್ವಿ. ಏನಕ್ಕೆ ಅಂತ ಹೇಳು, ಏನಕ್ಕೆ ಅಂತ ಹೇಳು. ನಾನು ಕಾಲ್ ಮಾಡ್ತಿದ್ರು ನಾನು ಮಾಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಇವಳು ಯಾವಾಗಲೂ ಮಾಡ್ತಾ ಇದ್ಲು ಗೈಸ್. ನಾನು ಅದಕ್ಕೆ ಮಾಡ್ತಾಳಲ್ಲ ಬಿಡು, ನಾನು ಮರ್ತೇ ಹೋಗ್ಬಿಟ್ಟಿದ್ದೆ, ಇದೇ ನಂಬರ್ ಯೂಸ್ ಮಾಡ್ತಿದ್ದಾಳ ಇಲ್ವಾ ಅಂತ, ಇದೇ ನಂಬರ್ ಯೂಸ್ ಮಾಡ್ತಾವಳ ಇಲ್ವಾ ಅಂತ. ಅವ್ರ ಅಕ್ಕಂದಿರ ನಂಬರ್ ಎಲ್ಲ ಇದೆ, ಇವಳ ನಂಬರ್ ಇಟ್ಕೊಂಡು ನನಗೆ ಮೆಸೇಜ್ ಮಾಡಿಲ್ಲ. ಕಾಲ್ ಮಾಡಿದ ತಕ್ಷಣ ಹೇಳು ಅಂತ ಒಂದು ಕಾಲ್ ಮಾಡೋಣ, ಮೆಸೇಜ್ ಮಾಡೋಣ, ಏನಿಲ್ಲ ಗೈಸ್. ನಾನು ಚೇಂಜ್ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಿರ್ಲಿಲ್ಲ. ಚೇಂಜ್ ಆಗ್ಬಿಟ್ಟಿದ್ದಾನೆ ಏನಿಲ್ಲ ಗೈಸ್. ಅಂದರೆ ಪರ್ಸ್ನಾಲಿಟಿಲಿ ಮಾತಾಡೋದ್ರಲ್ಲಿ ಎಲ್ಲದರಲ್ಲೂ ಚೇಂಜ್ ಆಗಿರ್ಬೋದು, ಬಟ್ ಮನಸ್ಸಲ್ಲಿ ಹೆಂಗಿದೆ ಬಗ್ಗೆ ಅದಕ್ಕೆ ಮಾತಾಡ್ಸಿದ್ದು. ಇಲ್ಲ ಅಂತಂದ್ರೆ ಯಾರು ಮಾತಾಡ್ತಿದ್ರು. ಇವಳು ಅಶ್ವಿನಿ ಏನೋ ಮಾತಾಡ್ಸಿದ್ಲು, ಅವಳು ನನ್ನ ನೋಡಿದ ತಕ್ಷಣ ಮಾತಾಡ್ಸಿದ್ರು. ನಾನು ಯಾರು ಅಂತ ಗೊತ್ತಾಗ ನನಗೆ ಸೊ ಒಂದೇ 10th ಏನು 8th 9th 10th ಒಂದೇ ಬೆಂಚು, ಒಂದೇ ಕ್ಲಾಸ್. ಹಾಂ, ಅದು ಜಾಸ್ತಿ ಶೇರಿಂಗಲ್ಲಿ ಇದ್ದಿದ್ದು. ಮೇಘನ ಅಷ್ಟೊಂದಿರಲಿಲ್ಲ, ಜಾಸ್ತಿ ಡಿಸ್ಟರ್ಬೆನ್ಸ್. ಹಾಂ ಬಾ, ಅಲ್ಲಿಗೆ ಎಷ್ಟು ಟೈಮ್? 10:30 ಆಲ್ರೆಡಿ. ಬೇಡ, ಅಲ್ಲೇ ಮಲ್ಕೊಬಿಡು. ಹುಷಾರಿಲ್ಲ ಕಣಲ್ಲೇ, ಕೋಲ್ಡ್ ಮತ್ತು ಫೀವರ್ ಲೈಟ್ ಆಗಿ, ಅದಕ್ಕೆ ಮಲ್ಕೊಂಡಿದ್ದೆ ನಾನು. ಬೇಡ ಬಿಡು, ನಾನೇನೋ ಕೇಳಲ್ಲ, ವಾಯ್ಸಲ್ಲೇ ಗೊತ್ತಾಯ್ತು. ಅಲ್ಲ, ನೀನಾರು ಮೆಸೇಜ್ ಹಾಕ್ಬೇಕು ತಾನೇ ಬರ್ತೀನಿ ಅಂತ. ಅಲ್ಲ, ನೀನಾದ್ರೆ ಕೇಳ್ಬೇಕು ತಾನೇ ಬರ್ತೀಯಾ ಅಂತ. ನಾನು ಅನ್ಕೊಂಡೆ ನೀನ್ ಬರ್ತೀಯೋ ಏನೋ, ಬಂದ್ರೆ ಮೆಸೇಜ್ ಹಾಕ್ತಾರೇನೋ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಹಾಕ್ಬಿಟ್ಟೆ, ಇವಾಗೆಲ್ಲ ಆಗೋಯ್ತು. ಇವಾಗೆಲ್ಲ ಆಗೋಯ್ತು. ಬಿಡು, ಬೇಡ ಅದ್ಲಾಗಿ ಬಿಡು, ಒಂದಿನ ಮೀಟ್ ಆದ್ರೆ ಆಯ್ತು. ಅಷ್ಟೇ, ಅದಕ್ಕೆ ನಾನು ಸುಮ್ಮನೆ. ಎಂಟು ಗಂಟೆ ಅದಕ್ಕೆ ಬಿಡ್ದಂಗೆ ಮದುವೆ ಆಗಿರೋದು. ಮೇಘ 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 ಪೂಜೆ ಮಾಡಿಸಿ ಗುರುಗಳೇ. ಗುರುದೇವ ಮಹಾದೇವ ಗುರು ಸಾಕ್ಷಾತ್. ಏನು ಮಾಡಕ್ಕೆ ಹೋಗಲ್ಲ, ವೇಷ ಮಾಡಕ್ಕೆ ಹೋಗಲ್ಲ. ಮಾತಾಡ್ತಿತ್ತು, ನಂಗೆ ಇಷ್ಟ ಮಾತಾಡೋಕ್ಕೆ. ನೋಡ್ತಾ ಇರ್ತೀನಿ ಗೊತ್ತಾ ನಮ್ಮ ಅಕ್ಕನ ಫೋನಲ್ಲಿ ಸ್ಟೋರಿನ. ನಾನು ಕೇಳ್ತಾನೆ ಇರ್ತೀನಿ, ಅಕ್ಕ ನೋಡೋದು ಬರ್ಡೇ ವಿಶ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತೀನಿ. ನಾನು ತುಂಬ ಮಿಸ್ ಮಾಡ್ಕೋತೀನಿ. ನಂದ್ರ ಚೈ ಬಿಡೋ ಚೈ ಮಾತಾಡ್ಬಿಟ್ಟಿರ್ತಾಳೆ. ಜೋರಾಗಿ ಮಾತಾಡೋದು ಕೇಳಿಸಿಲ್ಲ. ನೀನು ಹತ್ಕೊಂಬೇಡ, ನಾನು ಯಾವಾಗಲೂ ಮರೆಯಲ್ಲ, ನೀನು ಮರ್ಕೊಂಡ್ಬಿಟ್ಟಿದ್ದೀಯ. ನಾನು ಮಾತಾಡಿದ್ದೆ ಬಾಯ್ ಬಾಯ್ ಬಾಯ್, ಓಕೆನಾ? ಬಾಯ್, ಮಿಸ್ ಯು. ಬಾಯ್, ಇವಾಗ ಹೊರಟೆ. ಬಾಯ್, ಹುಷಾರು.
ಥ್ಯಾಂಕ್ಸ್ ಫಾರ್ ದ ಕಮೆಂಟ್. ಬಾಯ್. ಹೇಳಿದ ತಕ್ಷಣ ಬಂದಿದ್ದಕ್ಕೆ. ಏನಿಲ್ಲ, ನಿನ್ನ ಪಾಪ ನೆನ್ನೆಯಿಂದ ಫೋರ್ಸ್ ಮಾಡ್ದಲ್ಲ. ಅಬ್ಬಬ್ಬಬ್ಬಬ್ಬಾ, ಏನಕ್ಕೆ ಟವ್ ಮಾಡ್ತಾವನೆ ಗೈಸ್. ಇಲ್ಲೇ ಕಾಲ್ ಮಾಡಿದ್ದು ಸಿಕ್ತಿಯಮ್ಮ. ಏನು ಸ್ಕೋಪ್ ತಗೊಂಡು. ಇಲ್ಲೇ ಹುಷಾರು, ಒಬ್ಬ ಹೋಗ್ತಿದ್ಯಾ? ಸರಿ, ಓಕೆ, ಥ್ಯಾಂಕ್ ಯು, ಬಾಯ್. ಬಾಯ್. ಸರಿ ಕೂಡ ಸಿಗುವ. ಬಾಯ್. ಸಾರಿ, ಫಸ್ಟ್ಲಿ ಇಂಟ್ರೊಡ್ಯೂಸೇ ಮಾಡಿಸೋದು ಮರ್ತೋದೆ. ಆ್ಯಂಡ್ ಅವಳು ಬಂದು ಮದುವೆ ಯಾರ್ದು ಅಂತಂದರೆ ನನ್ನ ಹೈಸ್ಕೂಲ್ ಫ್ರೆಂಡದು, ಮೇಘನಾ ಅಂತ ನೇಮು. ಸೊ ನನ್ನ ಅಂದರೆ ಒಂದೇ ಸೆಕ್ಷನು, ಒಂದೇ ಬೆಂಚು, ಸೊ ಊಟ ತಿಂಡಿ ಎಲ್ಲ ಶೇರಿಂಗ್, ಆ ಥರ ಫ್ರೆಂಡು. ಸೊ ಅವಳು 2 days ಮುಂಚೆನೇ ಬೇಗ ಬಂದು ಏನು ಅದು ಇದು ಕೆಲಸ ಮಾಡು, ಬ್ಲಾಗ್ ಮಾಡು, ಅದು ಇದು ಅಂತ ಅಂದ್ಕೊಂಡೆಲ್ಲ ಇದು ಮಾಡಿದ್ರು. ಬಟ್ ನನಗೆ ಡ್ಯೂಟಿ ಟೈಮಿಂದ ಹೋಗೋಕ್ಕೆ ಆಗಿರಲಿಲ್ಲ. ಸೊ ನಾನು ಬೆಳಿಗ್ಗೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬೇಗನೆ ಫಟಾಫಟ ಅಂತ ರೆಡಿಯಾಗಿ ಮೈಸೂರಿಂದ ಮಳವಳ್ಳಿ ಹತ್ರ ಹಾಡ್ಲಿ ಅನ್ನೋ ಊರಿಗೆ ಹೋಗಿದ್ದು. ಸೊ ನಾನು ಬಸ್ ಹಿಡ್ಕೊಂಡು ಬಸ್ಸಲ್ಲಿ ಹೋಗೋ ಹೊತ್ತಿಗೆ ಅವ್ರು ರಿಸೆಪ್ಷನ್ ಮುಗಿಸ್ಕೊಂಡೆ ಹೊಟ್ಟೋಗ್ಬಿಡ್ತಾಯಿದ್ರೇನೋ. ಸೊ ಹಂಗಾಗಿ ನಾನೇ ಗಾಡಿ ಓಡಿಸ್ಕೊಂಡು ಹೋದೆ. ಬಟ್ ನಿದ್ದೆನೂ ಮಾಡಿಲ್ಲ, ನೈಟ್ ಶಿಫ್ಟ್ ಮಾಡ್ಕೊಂಡು. ಸೊ ಸ್ಟಿಲ್ ಇವಾಗ 5:30 ಟೈಮು, PM ಈವ್ನಿಂಗ್. ಸೊ ಹಾಗೆ ಅವಳಿಗೆ ವಿಶ್ ಮಾಡಿ, ಅವಳಂತೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆದ್ಲು ನೋಡಿಬಿಟ್ಟೆ. ಸರಿಯಾಗಿ ಮಾತಾಡೋಕ್ಕೂ ಆಗಿಲ್ಲ, ಫುಲ್ ಡಲ್ಲಾಗಿ ಹೋಗ್ಬಿಟ್ಲು. ಆಮೇಲೆ ಸೊ ಅವಳು ಬ್ಯುಸಿ ಇದ್ಲು, ನಾವು ಬಂದುಬಿಟ್ವಿ, ನೆಕ್ಸ್ಟ್ ಟೈಮ್ ಸಿಕ್ಕರೆ ಆಯಿತು ಅಂತ ಅಂದ್ಕೊಂಡು. ಸೊ ಅಲ್ಲಿಂದ ಬಂದು ನನ್ನ ಫ್ರೆಂಡ್ ಜಯ ಹೇಳಲೇಬೇಕು ಅವಳಿಗೆ. ಸೊ ಅವಳು ನನ್ನ ಫ್ರೆಂಡ್, ನಾನು, ಜಯ, ಮೇಘನಾ ಆ್ಯಂಡ್ ಚೈತ್ರ. ಸೊ 4 ಜನನು ಒಂದೊಳ್ಳೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಿದ್ದೀವಿ. ಸೊ ಅದು ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರುತ್ತೆ. ಸೊ ಅವಾಗವಾಗ ಮಾತಾಡೋದಿಲ್ಲ, ಯಾವಾಗಲೂ ಮಾತಾಡಲ್ಲ. ಬಟ್ ಒಂದು ಟೈಮ್ ಯಾವಾಗ ಮಾತಾಡಿದ್ರು ಅದೇ ಬಾಂಡಿಂಗ್ ಇರುತ್ತೆ ಮೂವರಲ್ಲೂ. ಸೊ ಈ ಫ್ರೆಂಡ್ಶಿಪ್ ಹಂಗೆ ಕ್ಯಾರಿ ಆಗ್ತಾ ಹೋಗಲಿ. ಸೊ ಈ ವ್ಲಾಗ್ ಎಲ್ಲರೂ ನೋಡ್ತೀವಿ ಅಂತ ಗೊತ್ತು. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಆಯಿತಾ? ಸೊ ನನಗಂತೂ ಅವಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಒಂದು ಥಿಂಗ್ ಏನಂತಂದರೆ, ಅವಳು 10th ಹೆಂಗಿದ್ಲು ಈಗಲೂ ಹಂಗೆ ಇದ್ದಾಳೆ. ಅವಳು ಮುಂದೆ ಹೇಳ್ಬೇಕಿತ್ತು ಇದನ್ನು. 10th ಹೆಂಗಿದ್ಲೋ ಹಾಗೆ ಇದ್ದಾಳೆ. ಯಪ್ಪ ದೇವ್ರೆ, ನಾವಾದರೆ ಒಂದು ಸ್ವಲ್ಪ ಫಿಸಿಕಲ್ ಆಗಲಿ ಆದರೆ ಎವ್ರಿಥಿಂಗ್ ಒಂದೊಂದು ಸ್ವಲ್ಪ ಚೇಂಜಸ್ ಕಾಣುತ್ತೆ ನಮ್ಮಲ್ಲಿ. ಬಟ್ ಅವಳಂತೂ ಒಂದು ಸ್ವಲ್ಪನೂ ಚೇಂಜ್ ಆಗಿಲ್ಲ. ಸೊ ಈ ವ್ಲಾಗ್ ನೋಡಿದ್ರೆ ಅವಳು ನಗ್ತಾ ಇರ್ತಾಳೆ ಖಂಡಿತ. ವಿಶ್ ಮಾಡಿ. ಸೊ ನಾವು ಅಲ್ಲಿ ಜಾಸ್ತಿ ಟೈಮ್ ಇರೋದಕ್ಕಾಗಿಲ್ಲ. ನಾನು ಕಬ್ಬಳಮ್ಮ ಬೆಟ್ಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡೇ ಹೋಗಿದ್ದಿದ್ದು. ಟೈಮ್ ಸಿಕ್ಕಿದ್ರೆ ಹಾಗೆ ಹೋಗ್ಬಿಟ್ಟು ಬಂದ್ಬಿಡೋಣ, ಬೈಕ್ ತೊಗೊಂಡ್ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಸೊ ನಾನು ಒಬ್ಬಳೇ ಹೋಗ್ಬೇಕಂತ ಬೇಜಾರಾಗಿ ನನ್ನ ಫ್ರೆಂಡ್ನ ಕರೆದೆ. ಸೊ ಈಗ ರೀಸೆಂಟ್ ಫ್ರೆಂಡ್ ಅವರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸೊ ನಮಗೆ ಬೇಜಾರೇ ಮಾಡಲ್ಲ ಆ ಥರ. ಸೊ ಹಂಗಾಗಿ ನನಗೆ ಆ ಥರ ಟೈಪ್ಸ್ ಬಾಯ್ಸ್ ಅಂದರೆ ಭಾರಿ ಇಷ್ಟ ಆಗ್ತಾರೆ. ಅದೇ ನಮಗೆ ಬೋರೇ ಆಗಬಾರ್ದು ಅನ್ನೋ ಥರ ಮಾತಾಡ್ತಾರಲ್ಲ, ಆ ಥರ. ಸೊ ಕರೆದಿದ ತಕ್ಷಣ ಬಂದರು, ಪಾಪ ಯೋಚನೆ ಮಾಡ್ದೇ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸೊ ಫುಲ್ಲು ಅಲ್ಲಿ ಎನಿ ಟೈಮ್ ಕಬ್ಬಳಮ್ಮ ಬೆಟ್ಟಕ್ಕೆ ಹೋದ್ರೂ ಕಾಲೆಲ್ಲ ಸುಡ್ತಾ ಇರುತ್ತೆ. ಎವ್ರಿ ಟೈಮ್ ನಾವು ಯಾವಾಗ ಹೋಗ್ಲೂ ಹಾಗೆ ಇರುತ್ತೆ. ಅದರಲ್ಲೂ ಇವಾಗಂತೂ ಹೆವಿ ಬಿಸಿಲು, ಕಾಲಿಡೋದಕ್ಕೆ ಆಗಲ್ಲ. ಸೊ ಹೆಂಗೋ ಮಾಡಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಮನೆಗೂ ಒಂದು ಕಾಯಿ ತೊಗೊಬರ್ಬೇಕಿತ್ತು ಕಟ್ಟೋದಕ್ಕೆ. ಸೊ ನಾವು ಮನೆ ಚೇಂಜ್ ಮಾಡಿದ್ವಲ್ಲ, ಅದಕ್ಕೆ. ಸೊ ಹಂಗೆ ಕಾಯಿ ತೊಗೊಂಡು, ನೀವು ಯಾರಾದರೂ ಹೋಗಿ ತೊಗೊಂಡ್ರೆ ಮನೆ ಕಟ್ಟಿದರೆ ಒಳ್ಳೆಯದಾಗುತ್ತೆ. ಸೊ ಬಟ್ ತೊಗೋಬೇಕಾದ್ರೆ ಅದು 3 ಕೈ ಹಾಕಬಾರ್ದಂತೆ. ಅಂದರೆ ಅಲ್ಲಿ ತೊಗೋಬೇಕಾದ್ರೆ ಒಬ್ರ ಕೈ, ನೀವು ಇಸ್ಕೋಬೇಕಾದ್ರೆ 2ನೇ ಕೈ, ಮತ್ತು ಮನೆಗೆ ಬಂದು ಯಾರ ಕೈಲಾದರೂ ಕಟ್ಟಿಸ್ತೀನಿ ಅಂತಂದರೆ ಪರ್ಟಿಕ್ಯುಲರ್ಲಿ ಅವ್ರ ಕೈಗೊಂದು, ಅಂದರೆ 3 ಕೈ ಹಾಕಬೇಕು ಆ ಕಾಯಿನ ಕಟ್ಟೋದಕ್ಕೆ. ಸೊ ಅದಾದಮೇಲೆ ಕಟ್ಟಿದರೆ ಯೂಸ್ ಆಗೋಲ್ಲ ಅದು. ಸೊ ನೀವು ತೊಗೊಳ್ಳೋರು ನೋಡ್ಕೊಂಡು ತೊಗೊಂಡು ಕಟ್ಟಿಸ್ಕೊಳ್ಳಿ ಮನೆಗೆ. ತುಂಬ ಜನ ತೊಗೊಂಡೋಗ್ತಾರೆ, ನಾನೇ ಅಂತಲ್ಲ, ತುಂಬ ಜನ ಬಂದು ಮನೆ ಕಟ್ಟೋರು ತೊಗೊಂಡೋಗ್ತಾರೆ ಅಲ್ಲಿಗೆ.
ಬಟ್ ತುಂಬ ಟ್ರಸ್ಟ್ ಮಾಡುವಂಥ ದೇವರು ಕಬ್ಬಾಳಮ್ಮ. ಯಾವಾಗಲೂ ಏನೋ ಟೈಮ್ ಸಿಕ್ಕಿದಾಗ ಅಥವಾ ನಮಗೆ ಏನೋ ಹೋಗ್ಬೇಕಂತ ಅನಿಸ್ದಾಗ ಏನೋ ಅಲ್ಲಿಗೆ ಜಾಸ್ತಿ ಹೋಗೋದು. ನಾನಾಗಲಿ ನಮ್ಮ ಮನೆಯವರಾಗಲಿ ಎಲ್ಲರೂ. ಆ್ಯಂಡ್ ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ ಆಯಿತಾ. ಇವತ್ತಂತೂ ಒಂದು ಸ್ವಲ್ಪ ರಶ್ ಕಡಿಮೆ ಇತ್ತು, ಸೊ ಹಾಗಾಗಿ ಬೇಗ ಹೋಗಿ ಬೇಗನೆ ಬಂದ್ವಿ. ನಾನಿಲ್ಲಿ ಇವತ್ತು ಸಂಡೇ ಫುಲ್ ರಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅವ್ರು ಇದ್ದಿದ್ದಕ್ಕೆ ಒಂದು ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮೈ ಬಂದಿದ್ದಕ್ಕೆ ಎವ್ರಿಥಿಂಗ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವ್ಲಾಗ್ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ಈ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.